ನಮಸ್ತೆ. ನಮಸ್ತೆ, ಹೇಳಿ ಸರ್. ಈಗ ಬೈಕ್ ಟ್ಯಾಕ್ಸ್ ಇದು ಒಂದು ತಿಂಗಳು ಮುಂದೂಡಿದ್ದಾರೆ ಅಂತ ಮತ್ತೆ ಮಾಹಿತಿ ಬರ್ತಾ ಇದೆ. ಹೌದು, ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದೇ ನಿನ್ನೆ ಏಪ್ರಿಲ್ 29 ನಿನ್ನೆ ಹೈಕೋರ್ಟು ಮತ್ತೆ ಜೂನ್ 15ನೇ ತಾರೀಕುವರೆಗೂ ಕೂಡ ಬೈಕ್ ಟ್ಯಾಕ್ಸಿ ಸೇವೆನ ಮುಂದುವರಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಹೈಕೋರ್ಟು ಆದೇಶ ಕೊಟ್ಟಿರುವಂಥದ್ದನ್ನು ನಿನ್ನೆ ನಾವು ಎಲ್ಲರೂ ಕೂಡ ನೋಡಿದ್ದೀವಿ. ಆದರೆ ನಮಗೆ ಒಂದು ಏನು ಅಂದರೆ ಹೈಕೋರ್ಟು ನಿಜಕ್ಕೂ ಏನಂತ ತಿಳ್ಕೊತಾ ಇದೆ ಈ ಟ್ರಾನ್ಸ್ಪೋರ್ಟ್ ಲೈನ್ನ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಈ ಹೈಕೋರ್ಟ್ಗೆ ಯಾರು ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ, ಈ ಹೈಕೋರ್ಟ್ಗೆ ಗೈಡ್ಲೈನ್ಸ್ ಕೊಡ್ತಿರೋ ಅಂಥವ್ರು ನಿಜಕ್ಕೂ ಕೂಡ ಯಾವ ರೀತಿಯಲ್ಲಿ ಗೈಡ್ಲೈನ್ಸ್ಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ. ಹೈಕೋರ್ಟು ನಿಜಕ್ಕೂ ಏನು ಅನ್ಕೊಂಡ್ಬಿಟ್ಟಿದೆ, ವೈಟ್ ಬೋರ್ಡು ಟೂ ವೀಲರ್ಗಳಲ್ಲಿ ಪ್ರಯಾಣಿಕರುಗಳು ಸೇವೆ ಕೊಡ್ತಿರುವಂತಹ ಈ ಆ್ಯಪ್ ಸಂಸ್ಥೆಗಳು ನಡೆಸ್ತಿರೋಂಥ ಅಕ್ರಮದ ಬಗ್ಗೆ, ಈ ದಂಧೆ ಬಗ್ಗೆ ಹೈಕೋರ್ಟ್ ಮಾಹಿತಿನ ಅರ್ಥ ಮಾಡ್ಕೊಳ್ತಿದ್ಯಾ, ಅಥವಾ ಇವ್ರು ಏನು ಆ್ಯಪ್ ಬೇಸ್ಡ್ ಸಂಸ್ಥೆಗಳು ಹೈಕೋರ್ಟ್ಗಳಿಗೆ ಏನಂತ ಹೋಗಿ ಅಪ್ರೋಚ್ ಮಾಡಿಕೊಂಡು ದಿನಾಂಕಗಳನ್ನ ಮುಂದೂಡಿಕೆ ಮಾಡೋ ಅಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ ಅನ್ನೋದು ಇದು ಟೋಟಲ್ ನಮಗೂ ಕೂಡ ಬೇಸರ ಆಗ್ತಾ ಇರೋದು. ಯಾಕೆಂದರೆ ನೋಡಿ, ಹೈಕೋರ್ಟ್ ಚೆನ್ನಾಗಿ ಅರ್ಥ ಆಗಿದೆ ಬೈಕ್ ಟ್ಯಾಕ್ಸಿ ಅನ್ನೋದು ಇಲ್ಲೀಗಲ್ ಅಂತ. ಈಗ ಮತ್ತೆ 15 ದಿನ, ಮೊದಲನೇದಾಗಿ 6 ವಾರ ಅಂತ ಏನು ಗಡುವು ಕೊಟ್ಟಿದ್ರು ಅದೇ ತಪ್ಪು. ಅದ್ರ ಜೊತೆಗೆ ಮತ್ತೆ 15 ದಿನ ಅಂತ ಏನು ಕೊಟ್ಟಿದಾರಲ್ಲ ಅದು ಇನ್ನೂ ಕೂಡ ತಪ್ಪು ಅನ್ನೋದು ನಮ್ಮ ಪ್ರಕಾರ. ಯಾಕೆ ಅಂದರೆ ಈಗ ನೋಡಿ, ವೈಟ್ ಬೋರ್ಡ್ ಟೂ ವೀಲರಲ್ಲಿ ಈಗ ಜೂನ್ 15ನೇ ತಾರೀಕುವರೆಗೂ ಕೋರ್ಟ್ ಹೇಳ್ಬಿಡ್ತು ಹೈಕೋರ್ಟ್. ಈಗ ಜೂನ್ 15ನೇ ತಾರೀಕು ಒಳಗಡೆ ಒಂದು 10 ಆಕ್ಸಿಡೆಂಟ್ಗಳಾಗೋಯ್ತು, ವೈಟ್ ಬೋರ್ಡ್ ಟೂ ವೀಲರ್ಗಳಲ್ಲಿ ಆಕ್ಸಿಡೆಂಟ್ಗಳಾಗೋಯ್ತು. ಮತ್ತು ಆ ಆಕ್ಸಿಡೆಂಟ್ ಆದಂತಹ ಕೇಸ್ಗಳು ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ಗೆ ಹೋದಾಗ ಅಲ್ಲಿ ಏನಂತ ಬರುತ್ತೆ, ವೈಟ್ ಬೋರ್ಡಲ್ಲಿ ನೀನು ಪ್ರಯಾಣಿಕರು ಸೇವೆ ಮಾಡೋ ಆಗಿಲ್ಲ, ನೀನು ಪ್ರಯಾಣಿಕರದು ಪ್ಯಾಸೆಂಜರ್ ಸೇವೆ ಮಾಡ್ತೀನಿ ಅಂದರೆ ನೀನು ಮಸ್ಟ್ ಅಂಡ್ ಶುಡ್ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಹೊಂದಿರಬೇಕು. ನೀನು ಇದು ಯಾವುದೋ ರೀತಿ ಹೊಂದಿಲ್ಲ ಅಂದಾಗ ನೀನು ಯಾವ ವ್ಯಕ್ತಿ ನಿನ್ನ ಟೂ ವೀಲರಿಂದ ಬಿದ್ದು ಪ್ರಾಣ ಕಳ್ಕೊಂಡಿರ್ತಾರೆ ಅಂಥವ್ರಿಗೆ ನೀವು ಪರಿಹಾರ ಕೊಡಬೇಕು ಅನ್ನೋ ರೀತಿಲಿ ಇದೇ ಕೋರ್ಟ್ ಹೇಳುತ್ತೆ. ಮತ್ತೆ ಇದೇ ಕೋರ್ಟ್ ಹೇಳ್ತಾ ಇದೆ ಜೂನ್ 15ವರೆಗೂ ಕೂಡ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ. ಅಲ್ಲಿಗೆ ಕೋರ್ಟ್ಗಳಿಗೂ ಕೂಡ ವೈಟ್ ಬೋರ್ಡ್ ಅಲ್ಲಿ ಪ್ರಯಾಣಿಕರು ಸೇವೆ ಕೊಡ್ತಾ ಇರೋ ಅಂಥದ್ದು ಅರಿವೇ ಇಲ್ವಾ? ಮಾನ್ಯ ನ್ಯಾಯಾಧೀಶರುಗಳು ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದಾರಲ್ಲ, ವೈಟ್ ಬೋರ್ಡ್ ಅಲ್ಲಿ ಇವರು ಬಿಸ್ನೆಸ್ ನಡೆಸ್ತಾ ಇರೋದು, ಅದನ್ನ 6 ವಾರ ಅಂತೇಳಿ ಮತ್ತೆ ಇನ್ನ ಒಂದು 6 ವಾರ ಹೆಚ್ಚು ಕಡಿಮೆ 1 ತಿಂಗಳು ಕಾಲಾವಕಾಶ, 1.5 ತಿಂಗಳು ಕಾಲಾವಕಾಶ ಕೊಡುವಂತ ಕೆಲಸ ಆಗ್ತದೆ. ಯಾಕೆಂದ್ರೆ ಕಳೆದ ಏಪ್ರಿಲ್ 2ನೇ ತಾರೀಕು, ಇದೇ ಏಪ್ರಿಲ್ ನಲ್ಲಿ 2ನೇ ತಾರೀಕಲ್ಲಿ ಆದೇಶ ಬಂತು. ಮೇ 15ಕ್ಕೆ 6 ವಾರ ಕಂಪ್ಲೀಟ್ ಆಗ್ತದೆ. ಆ ಮೇ 15ವರೆಗೂ ಏನ್ ನೋಡ್ತಿತ್ತು ಅದು ಕೂಡ ಸಮಸ್ಯೆನೆ. ವೈಟ್ ಬೋರ್ಡ್ ಟೂ ವೀಲರ್ಲಿ ಪ್ರಯಾಣಿಕರುಗಳು ಕೈಕಾಲು ಮುರ್ಕೊಂಡ್ರೆ ಪ್ರಾಣ ಕಳ್ಕೊಂಡಿದ್ರು ಕೂಡ ಅದು ಕೂಡ ಒಂದೊಂದು ಕೇಸ್ಗಳಾಗಿದ್ರೆ ಪಾಪ ಅಮಾಯಕರ ರೈಡರ್ಗಳು ಕೂಡ ಈ ಆ್ಯಪ್ ಸಂಸ್ಥೆಗಳ ಕುತಂತ್ರಕ್ಕೆ ಬಲಿ ಆಗ್ತಿದ್ರು. ಕಾನೂನಿನ ಚೌಕಟ್ಟಲ್ಲಿ ತಗಲಾಕೊಂಡು ಪಾಪ ಅವರು ಕೂಡ ತುಂಬಲಾರ್ದ ನಷ್ಟ ಅನುಭವಿಸ್ಬೇಕಾಗ್ತಿತ್ತು. ಆದ್ರೆ ಹೈಕೋರ್ಟ್ ಮತ್ತೆ ಇವ್ರನ್ನ ಜೂನ್ 15ವರೆಗೂ ಅನ್ನೋ ರೀತಿಯಲ್ಲಿ ಮಾಡಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಹೈಕೋರ್ಟ್ಗೆ ಇವ್ರು ನಡೆಸ್ತಿರೋಂಥ ಬಿಸ್ನೆಸ್ ಏನು ಟೂ ವೀಲರ್ಗಳನ್ನ ಎಲ್ಲೋ ಬೋರ್ಡ್ ಇಟ್ಕೊಂಡು ಬಿಸ್ನೆಸ್ ನಡೆಸ್ತಾ ಇದಾರೆ ಅಂತ ತಿಳ್ಕೊಂಡ್ಬಿಟ್ಟಿದಾರೆ ಏನೋ ಮಾನ್ಯ ನ್ಯಾಯಾಧೀಶರು ಅನ್ನೋದು ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಮೊನ್ನೆ ನೋಡಿ, ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಮಾಧ್ಯಮಗಳು ಪ್ರಶ್ನೆ ಮಾಡಿ ಕೇಳದಂತ ಸಂದರ್ಭದಲ್ಲಿ ಮಾಧ್ಯಮಗಳು 2 ವಿಚಾರನ ಪ್ರಶ್ನೆ ಮಾಡಿ ಕೇಳುತ್ತೆ. ಹೈಕೋರ್ಟ್ 6 ವಾರದ ಗಡುವನ್ನ ಕೊಡ್ತಾ ಇದೆ, 6 ವಾರದ ಗಡುವು ಇನ್ನೇನು ಮುಗಿತಾ ಬರ್ತಾ ಇದೆ, ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಅಂತ ಹೇಳಿ ಮಾಧ್ಯಮ ಮಿತ್ರರು ಕೇಳಿದಾಗ ಮಾನ್ಯ ಸಾರಿಗೆ ಸಚಿವರು ಹೇಳ್ತಾರೆ, ಕಾನೂನನ್ನ ಅವರು ಪರಿಪಾಲನೆ ಮಾಡಬೇಕು, ನಾವು ಪರಿಪಾಲನೆ ಮಾಡಬೇಕು. ನಾವು ಆ ಸಂಸ್ಥೆಗಳಿಗೆ ಯಾವುದೇ ರೀತಿಯ ಗೈಡ್ಲೈನ್ಸ್ ನಾವು ಕೊಡೋಕೆ ಬರೋದಿಲ್ಲ. ಯಾಕೆ ಅಂದ್ರೆ ಹೈಕೋರ್ಟ್ ಅವರಿಗೆ ಗೈಡ್ಲೈನ್ಸ್ ಕೊಟ್ಬಿಟ್ಟಿದೆ, 6 ವಾರದವರೆಗೂ ನೀವು 6 ವಾರ ಆದ್ಮೇಲೆ ಬಂದ್ ಮಾಡಬೇಕು ಅಂತೇಳಿ. ಹಂಗಾಗಿ ನಾನು ಯಾವುದೋ ನೋಟಿಸ್ ಅವ್ರಿಗೆ ಕೊಟ್ಟಿಲ್ಲ, ನಾವು ಕೊಡೋಕ್ಕೂ ಬರೋದಿಲ್ಲ, ಅದು ಹೈಕೋರ್ಟೇ ಕೊಡ್ತಾ ಇದೆ ಅಂತ ಹೇಳ್ಬಿಟ್ರು. ಅದಾದ್ಮೇಲೆ ಇನ್ನೊಂದು ಪಾಯಿಂಟ್ ಔಟ್ ಮಾಡ್ತಾರೆ ಮಾಧ್ಯಮ ಮಿತ್ರರು, ಮಾರ್ಗಸೂಚಿ ಏನ್ ಮಾಡ್ಬಿಟ್ಟಿದ್ದೀರಾ ಅಂತ ಕೇಳ್ತಾರೆ. ಅಲ್ಲಿಗೆ ಮಾರ್ಗಸೂಚಿನ ವಿಷಯನ ಮಾಧ್ಯಮ ಮಿತ್ರರು ಪ್ರಶ್ನೆ ಮಾಡಿ ಕೇಳಿದಾಗ ಒಬ್ರು ಸಾರಿಗೆ ಸಚಿವರಾಗಿರುವಂತವ್ರು ಹೈಕೋರ್ಟ್ ಏನು ಗೈಡ್ಲೈನ್ಸ್ ಕೊಟ್ಟಿದೆ ಅನ್ನೋದನ್ನ ಓದೇ ಇಲ್ವಾ ಅವರು? ಇಲ್ಲ ಅಧಿಕಾರಿಗಳಾದ್ರೂ ಅವ್ರಿಗೆ ತಿಳಿಸಿಲ್ವಾ ನಮ್ಗೆ ಮಾರ್ಗಸೂಚಿನ ಕೊಡೋದಕ್ಕೆ ಹೇಳಿದ್ದಾರೆ ಅಂತ? ಎಲ್ಲ ಒಂದ್ ಕಡೆ ಮಾರ್ಗಸೂಚಿ ಅನ್ನೋ ವಿಚಾರ ಬಂದಾಗ ಅದನ್ನ ಹಾಸ್ಯಾಸ್ಪದವಾಗಿ ತಗೊಂಡಿರುವಂತದ್ದು ನಿಜಕ್ಕೂ ಸಾರಿಗೆ ಸಚಿವರಿಗೆ ಶೇಮ್ ಅಂತ ಹೇಳ್ಬೇಕು.
ಯಾಕೆಂದ್ರೆ ಮಾಧ್ಯಮ ಮಿತ್ರರೇ ಕೇಳ್ತಾ ಇದ್ದಾರೆ, ಮಾರ್ಗಸೂಚಿ ಏನ್ ಮಾಡಿದೀರಾ ಹೇಳಿ, ನಿಮ್ಗೆ 6 ವಾರ ಆದ್ಮೇಲೆ ಏನ್ ಮಾಡಿದೀರಾ ಮಾರ್ಗಸೂಚಿ ಅಂತ. ಅದಕ್ಕೆ ಇವ್ರು ಏನ್ ಹೇಳ್ತಾ ಇದ್ದಾರೆ, 6 ವಾರ ನಿಲ್ಲಿಸ್ಲಿ, 6 ವಾರ ನಿಲ್ಸಿದ್ಮೇಲೆ ನೋಡೋಣ, 6 ವಾರ ನಿಲ್ಸಿದ್ಮೇಲೆ ನೋಡಿದ್ಮೇಲೆ ಆಮೇಲೆ ನೋಡೋಣ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಮತ್ತೆ ಮಾರ್ಗಸೂಚಿ ಮಾಡೋ ಅಂತ ನಿಟ್ಟಿನಲ್ಲಿ ಸಾರಿಗೆ ಸಚಿವರೇನಾದ್ರು ಹಫ್ತಾ ವಸೂಲಿಗೆ ನಿಂತಿದಾರಾ, ಅಥವಾ ಸರ್ಕಾರದ ಮಂತ್ರಿಗಳು ಯಾರಾದರೂ ಮಾರ್ಗಸೂಚಿನ ಬಿಡುಗಡೆ ಮಾಡೋ ಅಂತ ನಿಟ್ಟಿನಲ್ಲಿ ಏನಾದರೂ ಈ ಆ್ಯಪ್ ಸಂಸ್ಥೆಗಳಿಂದ ಏನಾದರೂ ಹಣಕ್ಕೇನಾದರೂ ಎದುರು ನೋಡ್ತಾ ಇದ್ದಾರಾ ಅನ್ನೋದು ನಮಗೂ ಕೂಡ ಎಲ್ಲ ಒಂದು ಕಡೆ ಅನುಮಾನ ಬರ್ತಾ ಇದೆ. ಯಾಕೆಂದ್ರೆ ಅವ್ರ ರಿಯಾಕ್ಷನ್ ಹಂಗಿತ್ತು, ಹೌದ್ರಿ ಮಾರ್ಗಸೂಚಿನ ಮಾಡಿದೀವಿ ಅನ್ನೋ ರೀತಿಲಿ ಹೇಳ್ಬೋದಾಗಿತ್ತು. ಅವ್ರೇನಾದ್ರೂ ಬೈಕ್ಗಳನ್ನ ನಿಲ್ಲಿಸ್ಲಿಲ್ಲ ಅಂದ್ರೆ ಖಂಡಿತ ನಮ್ಮ ಅಧಿಕಾರಿಗಳ ವಲಯ ಅವ್ರನ್ನ ಸದೆ ಬಡಿತೀವಿ, ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿನ ಕರ್ನಾಟಕದಲ್ಲಿ ನಾವು ರನ್ ಮಾಡೋದಕ್ಕೆ ಬಿಡೋದಿಲ್ಲ, ಅದು ವೈಟ್ ಬೋರ್ಡ್ ಆದ್ರೂ ಸರಿನೇ, ನಾವು ಕಮರ್ಷಿಯಲ್ ಪರ್ಪಸ್ಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಎಲ್ಲೋ ಬೋರ್ಡ್ ಕೂಡ ಬಿಡೋದಿಲ್ಲ ಅನ್ನೋ ರೀತಿಲಿ ಅವ್ರು ಖಡಕ್ ಸ್ಟೇಟ್ಮೆಂಟ್ ಕೊಡ್ಬೋದಾಗಿತ್ತು. ಆದ್ರೆ ಆ ಮುಗುಳ್ನಗೆ ಬೀರ್ಕೊಂಡು ಹೋಗ್ತಾರೆ ಅಂದಾಗ ಎಲ್ಲೋ ಒಂದ್ ಕಡೆ ಇವರು ಮಾರ್ಗಸೂಚಿ ಅನ್ನೋ ಹೆಸರನ್ನ ಹಣಕ್ಕೇನಾದ್ರೂ ಒತ್ತೆ ಇಡೋ ಅಂತ ಕೆಲಸನ ಸಾರಿಗೆ ಸಚಿವರು ಮಾಡ್ತಾ ಇದಾರ ಅನ್ನೋದು ನಮಗೆ ಆ ಸಂದರ್ಭದಲ್ಲಿ ನಾವು ಅಬ್ಸರ್ವ್ ಮಾಡಿದಂಥದ್ದು. ಈಗ ನನ್ನ ಒಂದು ಊಹೆ ಏನು ಅಂದ್ರೆ, ಊಬರ್ ಅನ್ನೋ ಸಂಸ್ಥೆ ಕೋರ್ಟ್ಗೆ ಅಪ್ರೋಚ್ ಮಾಡಿದೆ, ಮತ್ತೆ ಜೂನ್ವರೆಗೂ ಕೂಡ ಕೋರ್ಟಲ್ಲಿ ಅಪ್ರೋಚ್ ಮಾಡಿ ಕಾಲಾವಕಾಶ ತಗೊಂಡಿದೆ. ಅಂದ್ರೆ ಎಲ್ಲ ಒಂದ್ ಕಡೆ ಓಲಾ, ಊಬರ್, ರ್ಯಾಪಿಡೋ ಈ 3 ಸಂಸ್ಥೆಗಳು ಸರ್ಕಾರದ ಮಂತ್ರಿಗಳನ್ನ ಭೇಟಿ ಮಾಡಿರ್ಬೋದು, ಸರ್ಕಾರದ ಮಂತ್ರಿಗಳು ಏನಾದರೂ ಡಿಮ್ಯಾಂಡ್ ಮಾಡಿರ್ಬೋದು, ನಾವ್ ಯಾಕೆ ಇವ್ರಿಗೆ ಡಿಮ್ಯಾಂಡ್ಗೆ ದುಡ್ಡು ಕೊಡಬೇಕು, ನಾವ್ ಯಾಕೆ ಇವ್ರಿಗೆ ಬಲಿ ಆಗ್ಬೇಕು, ಬೇಡ ಬಿಡು ಕೋರ್ಟ್ಗೆ ಹೋಗೋಣ ಅಂತ ಏನಾದರೂ ಹೋಗಿರ್ಬೋದಾ ಅನ್ನೋದು ನಮ್ಮ ಒಂದು ಊಹೆ. ಯಾಕೆಂದ್ರೆ ನಮ್ಮ ಒಂದು ಸಂಘಟನೆ ಅನುಭವದಲ್ಲಿ ಈ ಮಾತನ್ನು ಹೇಳ್ತಾ ಇರೋದು. ಇಲ್ಲ ನಾವು ಕಾನೂನಾತ್ಮಕವಾಗಿ ನೋಡ್ತೀವಿ ಅನ್ನೋದಾದ್ರೆ, ಏನಾದ್ರೂ ಊಬರ್ ಸಂಸ್ಥೆಯವರು ಕೋರ್ಟ್ ಕೊಟ್ಟಿರುವಂತ ಕಾಲಾವಕಾಶ 6 ವಾರ ಏನಿದೆ ಅದು ನಮಗೆ ಸಾಕಾಗಲ್ಲ, ಇನ್ನು ಮತ್ತೆ ಏನಾದರೂ ನಮಗೆ ಕಾಲಾವಕಾಶ ಬೇಕು ಅನ್ನೋ ರೀತಿಯಲ್ಲಿ ಏನಾದರೂ ಪ್ರೋಸೆಸ್ ಮಾಡಿರ್ಬೋದಾ, ಅಥವಾ ರಾಮಲಿಂಗಾರೆಡ್ಡಿ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವು ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದ್ದೀವಿ ಈ ಒಂದು ಬೈಕ್ ಟ್ಯಾಕ್ಸಿ ವಿಚಾರವಾಗಿ, ಇನ್ನೊಂದು 2 ವಾರ ಇರೋದ್ರಿಂದ ನಾನು ಒಂದು ನೋಟಿಸ್ ಇಶ್ಯೂ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆ ನೋಟಿಸನ್ನ ಆಧಾರವಾಗಿ ಇಟ್ಕೊಂಡೇನಾದ್ರೂ ಇನ್ನು ಯಾವುದೇ ರೀತಿಯ ಮಾರ್ಗಸೂಚಿನ ಇವರು ಮಾಡಿಕೊಟ್ಟಿಲ್ಲ ನಮಗೆ, ಇವರ ಒಂದು ಮಾರ್ಗಸೂಚಿಯ ಒಂದು ವ್ಯವಸ್ಥೆ ನಮಗೆ ಇದುವರೆಗೂ ಕೂಡ ಬರ್ದೇ ಇರೋ ಕಾರಣ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ವಿಳಂಬ ಮಾಡ್ತಿದೆ ಅನ್ನೋ ಉದ್ದೇಶ ಇಟ್ಕೊಂಡು ಇವರೇನಾದ್ರೂ ಕೋರ್ಟ್ಗೆ ಹೋಗಿ ಅಪ್ರೋಚ್ ಮಾಡಿ ಮತ್ತೆ ಜೂನ್ 15ವರೆಗೂ ಕೂಡ ಕಾಲಾವಕಾಶ ತಗೊಂಡಿದಾರ. ಇದನ್ನ ಮಾನ್ಯ ಕಾನೂನು ಹೇಳ್ಬೇಕಾಗ್ತದೆ, ನಮ್ಗಳಿಗೆ ಜನಕ್ಕೆ ತಿಳಿಸ್ಕೊಡ್ಲೇಬೇಕಾಗ್ತದೆ. ಅವ್ರು ಯಾವ ಉದ್ದೇಶ ಇಟ್ಕೊಂಡು ಬಂದು ಅಪ್ರೋಚ್ ಮಾಡಿ ಕೋರ್ಟ್ಗೆ ಮತ್ತೆ ಜೂನ್ 15ವರೆಗೂ ಕೂಡ ಕಾಲಾವಕಾಶ ತಗೊಂಡ್ರು ಅನ್ನೋದನ್ನ ವಿವರಣೆ ಕೊಟ್ಟು ಹೇಳ್ಬೇಕಾಗ್ತದೆ. ಯಾಕೆಂದ್ರೆ ಇಲ್ಲಿ ಎಲ್ಲವೂ ಕೂಡ ಟೋಟಲ್ ಗೊಂದಲಮಯವಾಗಿದೆ. ಸ್ಟಾರ್ಟಿಂಗ್ ಏಪ್ರಿಲ್ 2ನೇ ತಾರೀಕು ಹೈಕೋರ್ಟ್ ಇಂದ ಆದೇಶ ಬಂದಿದ್ದು ಕೂಡ ಅಡ್ಗೋಡೆ ಮೇಲೆ ದೀಪ ಇಡುವಂತ ರೀತಿಯ ಆದೇಶನೇ. ಯಾಕೆಂದ್ರೆ ಒಂದ್ ಹೇಳುತ್ತೆ 6 ವಾರ ಆದ್ಮೇಲೆ ಕಾರ್ಯಾಚರಣೆನ ನೀವು ಸ್ಥಗಿತಗೊಳಿಸಬೇಕು, ತಾತ್ಕಾಲಿಕ ಅನ್ನೋ ಒಂದು ಪದ ಬಳಸ್ತದೆ. ಸಂಪೂರ್ಣವಾಗಿ ನೀವು ನಿಷೇಧ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೇಳಲ್ಲ, ತಾತ್ಕಾಲಿಕ ಅನ್ನೋ ಒಂದು ಪದ ಬಳಸಿ 6 ವಾರ ಆದ್ಮೇಲೆ ನೀವು ಮಾರ್ಗಸೂಚಿನ ಸರ್ಕಾರದ ವತಿಯಿಂದ ಪಡ್ಕೊಳ್ಬೇಕಾಗುತ್ತೆ ಅನ್ನೋ ರೀತಿಲೂ ಕೂಡ ಕೋರ್ಟು ಹೇಳುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ವಾಣಿಜ್ಯ ಬಳಕೆಯ ಟ್ಯಾಕ್ಸಿ ಚಾಲಕರುಗಳಿಗೆ, ಆಟೋ ಚಾಲಕರುಗಳಿಗೆ ಹೈಕೋರ್ಟು ಕೂಡ ಅನ್ಯಾಯ ಮಾಡ್ತಿದೆ ಅನ್ನೋದು ನಾವು ನಡೀತಿರುವಂತ ವಿದ್ಯಮಾನಗಳನ್ನ ಗಮನಿಸಿದಾಗ ಅರ್ಥ ಆಗ್ತಿರುವಂತ ಸಂಗತಿ ಅಂತ ನಮಗೂ ಕೂಡ ಅನ್ನಿಸ್ತಾ ಇದೆ. ಹಾಗಾಗಿ ನಮ್ಮ ಆಟೋ ಚಾಲಕರುಗಳು ಮತ್ತೆ ಕ್ಯಾಬ್ ಚಾಲಕರುಗಳು ನಡೀತಿರುವಂತ ಎಲ್ಲ ವಿದ್ಯಮಾನಗಳನ್ನ ಗಮನಿಸ್ಕೊಳ್ಳಿ. ಎಲ್ಲ ಒಂದ್ ಕಡೆ ಮಾರ್ಗಸೂಚಿ ಅನ್ನೋ ಹೆಸರಲ್ಲಿ ಸರ್ಕಾರ ಏನಾದರೂ ಹಣ ಮಾಡಕ್ ಹೊರಟಿದ್ಯಾ, ಅಥವಾ ಮಾರ್ಗಸೂಚಿ ಅನ್ನೋ ಹೆಸರಲ್ಲಿ ಈ ಆ್ಯಪ್ ಸಂಸ್ಥೆಗಳಿಗೆ ವ್ಯವಸ್ಥೆಗಳನ್ನ ಮಾಡ್ಕೊಡ್ತಿಲ್ವಾ, ಇದೆಲ್ಲವೂ ಕೂಡ ಗೌಪ್ಯವಾಗಿರೋದ್ರಿಂದ ಇದನ್ನ ಬಹಿರಂಗವಾಗಿ ಈ ಆ್ಯಪ್ ಸಂಸ್ಥೆಗಳು ಹೇಳ್ಬೇಕಾಗ್ತದೆ, ಇಲ್ಲ ಅಂದ್ರೆ ಬಹಿರಂಗವಾಗಿ ಸರ್ಕಾರ ಹೇಳ್ಬೇಕಾಗ್ತದೆ. ಸರ್ಕಾರ ಮೀನ್ಸ್ ಸಾರಿಗೆ ಸಚಿವರು ಹೇಳ್ಬೇಕಾಗ್ತದೆ, ಇಲ್ಲ ಅಧಿಕಾರಿಗಳು ಹೇಳ್ಬೇಕಾಗ್ತದೆ, ಇಲ್ಲ ಇವರಿಬ್ರು ಬಾಯಿ ಬಿಡ್ಲಿಲ್ಲ ಅಂದ್ರೆ ಕೋರ್ಟ್ ಹೇಳ್ಬೇಕಾಗ್ತದೆ. ಇದು ನಡೀತಿರುವಂತ ವಿದ್ಯಮಾನ ಸರ್.